Hi guys, welcome back my channel. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈಗ ಹಸುವಾಗ್ಯದ, ಸೊ ಅದಕ್ಕಾಗಿ ಮತ್ತು ಚಿತ್ರಾನ್ನ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಸೊ ಮಾಡೋಣ ಬನ್ನಿ. ಗೈಸ್, ನೀವು ನೋಡ್ತಾ ಇದ್ದೀರಲ್ಲ ನಮ್ಮ ಸಬ್ಸ್ಕ್ರೈಬರ್ ಯೂಟ್ಯೂಬ್ ಚಾನಲ್ಗೆ ಮೊದಲೊಮ್ಮೆ ಎಲ್ಲರಿಗೂ ಸ್ವಾಗತ. ಯಾಕಪ್ಪ ಅಂದ್ರೆ ಸ್ನೇಹಿತರೆ, ನಾನು ಇವತ್ತು ಬ್ಲಾಗ್ ಅನ್ನು ಮಾಡ್ತಾ ಇದ್ದೇನೆ. ಸೊ ಏನಪ್ಪ ಅಂದ್ರೆ ಸ್ನೇಹಿತರೆ, ನನ್ನ 0 ಸಬ್ಸ್ಕ್ರೈಬರ್ ಅನ್ನು ಬೆಳೆಸಿ ಅಂತ ಹೇಳ್ಕೊಳ್ತಾ ಇವತ್ತು ಚಿತ್ರಾನ್ನ ಮಾಡ್ಬೇಕಂತೀನಿ. ಬರ್ರಿ ಹ್ಯಾಂಗ್ ಮಾಡ್ತೀನಿ ಮತ್ತು ನಾವು ಮಾಡಿರುವ ಚಿತ್ರಾನ್ನ ಟೇಸ್ಟಿ ಮಾಡೋಣ. ಸೊ ಗೈಸ್, ನಾವು ಚಿತ್ರಾನ್ನ ರೆಡಿ ಮಾಡಿದ್ವಿ. ಬರ್ರಿ ನೋಡಂಬ್ರಿ ಮತ್ತು ಟೇಸ್ಟ್ ಮಾಡಂಬ್ರಿ. ಸೊ ಗೈಸ್, ಈಗ ನಮ್ಮ ಚಿತ್ರಾನ್ನ ರೆಡಿಯಾಗಿದೆ. ಸೊ ಇವತ್ತಿನ ಕೆಲಸ ಏನಪ್ಪ ಅಂದ್ರೆ ಪೇಂಟ್ ಮಾಡೋದಿದೆ. ಸೊ ಈ ಸದ್ದ ಊಟ ಆದ್ಬೇಕಾ ಪೇಂಟ್ ಮಾಡಮ್ರಿ. ಮತ್ತು ಪೇಂಟ್ ನನಗೆ ಕೆಲಸ ಬರೋದಿಲ್ಲ, ಅಂದ್ರೂ ಟ್ರೈ ಮಾಡ್ತಾ ಇದ್ದೇನೆ. ಸೊ ಗೈಸ್, ಬರ್ರಿ ಅನ್ನ ಮಾಡೀವಿ, ಚಿತ್ರಾನ್ನ. ಇದು ಬಡವರ ಬಿರಿಯಾನಿ. ಸೊ ಬಡವರ ಬಿರಿಯಾನಿ ತಿಂದು ಕೆಲಸ ಮಾಡಮ್ರಿ. ಏನಪ್ಪ ಅಂದ್ರೆ ನಾ ಇಲ್ಲಿ ಒಬ್ಬನೇ ಇರೋದು, ಮತ್ತು ನಾನು ಒಬ್ಬನೇ ಇಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡ್ತಾ ಇರೋದು. ಸೊ ತುಂಬ ಕಷ್ಟ ಇದೆ. ಸೊ ಯಾಕಪ್ಪ ಅಂದ್ರೆ ಈಗ ಇಲ್ಲಿ ಈ ಮನೆಯನ್ನು ನೋಡ್ಕೊಳ್ಳೋದು ನಾನೇ. ಸೊ ಅದರಿಂದ ಇಲ್ಲೇ ಇರಬೇಕಾಗಿದೆ. ಸ್ನೇಹಿತರೆ, ಬಡವರ ಬಿರಿಯಾನಿ ಅಂತಾರಲ್ಲ, ಅದು ಇದೇನ ನೋಡ್ರಿ. ಯಾಕಂದ್ರೆ ಬಡವರಿಗೆ ಅತಿ ಹೆಚ್ಚಾಗಿ ಇಷ್ಟ ಆಗೋದು ಈ ಚಿತ್ರಾನ್ನ. ಸೊ ಚಿತ್ರಾನ್ನವನ್ನು ಬಡವರ ಬಿರಿಯಾನಿ ಎಂದು ಕರಿತೀವಿ ನಾವು. ಬರ್ರಿ ಎಲ್ಲರೂ ಈ ಬಡವರ ಬಿರಿಯಾನಿಯನ್ನು
ಟೇಸ್ಟ್ ಮಾಡಲತ್ತೀವಿ. ಸ್ನೇಹಿತರೆ, ಇವತ್ತು ತುಂಬ ಕೆಲಸ ಇದೆ. ನೀವು ನೋಡ್ತಾ ಇದ್ದೀರಲ್ಲ, ಈ ರೂಮಿನ ಪೇಂಟ್ ಮಾಡಬೇಕಾಗಿದೆ. ಸೊ ಅದಕ್ಕೆ ನಮ್ಮ ಈ ಮನೆಯ ಮಾಲೀಕರಾದವರು ಕಾಲ್ ಮಾಡಿದರು, ಈ ಥರ ಕೆಲಸ ಮಾಡೋಕ್ಕೆ ಅಂತ ಹೇಳಿ. ಸೊ ಮುಂದಿನ ಕೆಲಸ ಮಾಡೋಣ. ಊಟ ಆಗ್ಬೇಕಾ? ಸ್ವಲ್ಪ ಬ್ರೇಕ್ ತಗೊಳ್ಳಿ. Hi guys, welcome to my zero subscriber YouTube channel. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ, ನನ್ನ ಹಿಂದೆ ಕಾಣುತ್ತಿರುವ ಗೋಡೆ ಇದೆಯಲ್ಲ, ಆ ಗೋಡೆಗೆ ಪುಟ್ಟಿ ಅಂದರೆ ಕಲರ್ ಪೇಂಟ್ ಮಾಡುವ ಮುನ್ನವೇ ಅದು ಫಸ್ಟ್ ಪುಟ್ಟಿ ಹಚ್ತಾರಲ್ಲ, ಸೊ ಅದು ಇದಕ್ಕೆ ಹಚ್ಬೇಕಾಗಿ ನಿಮ್ಗೆ ತೋರಿಸ್ತೀನಿ. ಅಲ್ಲಿ ಎಲ್ಲ ಗ್ಯಾಪ್ ಕಾಣ್ತಾ ಇದೆಯಲ್ಲ, ಅದು ಎಲ್ಲ ಸರಿಯಾಗಿ ಮಾಡ್ಕೋಬೇಕು, ವೈಟ್ ಮಾಡಬೇಕದು. ಸೊ ಹಾಗಾಗಿ ನಾವು ಯೂಸ್ ಮಾಡ್ತಾ ಇದ್ದೇವೆ ಬಿರ್ಲಾ ಪುಟ್ಟಿ. ನೀವು ನೋಡ್ಬೋದು, ಬಿರ್ಲಾ ಪುಟ್ಟಿ ಇದನ್ನ ಯೂಸ್ ಮಾಡ್ತಾ ಇದ್ದೇವೆ. ಸೊ ಬರ್ರಿ ನಾವು ಇವತ್ತ ಹೊಸ ಕೆಲಸ ಚಾಲು ಮಾಡಮ್ಮ. ಅದ್ರಾಗ ನೀವು ಅನ್ಬೋದು, ಏನಪ್ಪ ಇವ ಪೇಂಟರ್ನು ಅದಾನೇನು ಅಂತೇಳಿ. ಸಾರಿ, ನಾ ಯಾರು ಪೇಂಟರ್ ಅಲ್ಲ, ನಾನು ಸ್ಟೂಡೆಂಟ. ಸೊ ಏನಪ್ಪ ಅಂದ್ರೆ, ನಂಗೆ ಕೆಲಸ ಮಾಡಕ್ಕೆ ಹೇಳಿದಾರೆ ನಮ್ಮ ಅಂದ್ರೆ ಈ ಮನೆಯ ಮಾಲೀಕರು. ಸೊ ಎಲ್ಲರೂ ದಯವಿಟ್ಟು ವೀಕ್ಷಿಸಿ ಮತ್ತು ನನ್ನ ಕೆಲಸ ಹೇಗಿದೆ ಅಂತ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ನೀವೇ ನೋಡ್ತಾ ಇರ್ಬೋದು, ಇದ್ರ ಮ್ಯಾಲೆ ನಿಂತ್ಕೇನೆ ನಾನು ಅದು ಬಿರ್ಲಾ ಪುಟ್ಟಿ ಹಚ್ಬೇಕಾಗತ್ತೆ. ಸೊ ಹಾಗಾಗಿ ನನ್ನ ಕೈ ನಡ್ಕೋದಿಲ್ಲ, ಅದಕ್ಕೆ ನಾನು ಒಂದು ಚೇರ್ ಹಾಕ್ತೇನೆ ಇದರ ಮೇಲೆ. ಸಾರಿ, ಇಲ್ಲಿ ಮಹಾರಾಷ್ಟ್ರದಲ್ಲಿ ಇರುವುದರಿಂದ ಕನ್ನಡ ಭಾಷೆ ಸ್ವಲ್ಪ ಮರಿತಾ ಏನಿಲ್ಲ, ಕನ್ನಡ ಭಾಷೆಯಲ್ಲಿ ಸ್ವಲ್ಪ ಹಿಂದಿನೂ ಮಿಕ್ಸ್ ಆಗ್ತಾ ಇದೆ. ಸೊ ದಯವಿಟ್ಟು ಕ್ಷಮಿಸಿ.
ಸೊ ಗ್ಯಾಸ್ ಅಂತೂ ಪೇಂಟಿಂಗ್ ಕಲರ್ ಆಯಿತು. ಸೊ ಪುಟ್ಟಿ ತುಂಬೋದಾಯಿತು, ಪೇಂಟ್ ಮಾಡಬೇಕೀಗ. ನೀವು ನೋಡ್ಬೋದು, ನಾನು ಇಲ್ಲಿರ್ತೀನಿ, ಇಲ್ಲಿ ಅಡುಗೆ ಮಾಡ್ಕೋತೇನೆ. ಸೊ ಗೈಸ್, ಹೊಟ್ಟೆ ತುಂಬ ಹಸ್ತಾ ಇದೆ. 2 ಗಂಟೆ ಆಲಕತ್ತಿದೆ, ಅದಕ್ಕೆ ಸ್ವಲ್ಪ ಫ್ರೆಶ್ ಆಗಿ. ಸೊ ಗೈಸ್, ಬರ್ರಿ ಊಟ ಮಾಡಮ್ರಿ ಎಲ್ಲರೂ ಕಲ್ತು. ನೋಡ್ರಿ, ಬಡವರ ಬಿರಿಯಾನಿ ಅಂತಾರಲ್ಲ, ಅದು ಮಾಡಿದೆ ನಾನು ಇವತ್ತು, ಅಂದರೆ ಚಿತ್ರಾನ್ನ. ಸೊ ಎಲ್ಲರೂ ಊಟಕ್ಕೆ ಬನ್ನಿ ಅಂತ ಹೇಳ್ಕೊಳ್ತಾ ದಯವಿಟ್ಟು ಎಲ್ಲರೂ ನನ್ನನ್ನು ಸಪೋರ್ಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಗೊತ್ತಿದೆಯಲ್ಲ, ಜೀರೋ ಸಬ್ಸ್ಕ್ರೈಬರ್ ಅಂತೀವಿ. ಸೊ ಜೀರೋದಿಂದ ಹೀರೋ ಆಗ್ಬೇಕನ್ನೋ ಆಸೆ ಭಾಳ ಅದ. ದಯವಿಟ್ಟು ಆ ಆಸೆಯನ್ನು ಈಡೇರಿಸಲು ನಿಮ್ಮಿಂದ ಸಾಧ್ಯ. ಸೊ ಆದ್ದರಿಂದ ಎಲ್ಲರೂ ದಯವಿಟ್ಟು ನನ್ನನ್ನು ಪ್ರೋತ್ಸಾಹಿಸಿ. ನಿಮ್ಮ ಅಮೂಲ್ಯವಾದ ಹಸ್ತದಿಂದ ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ಬೆಲ್ ಬಟನನ್ನು ಆಲಂತೆ ಪ್ರೆಸ್ ಮಾಡಿ. ನನ್ನ ದಿನಚರಿಯ ಒಂದೊಂದು ವಿಡಿಯೋಗಳು ದಿನಾಲೂ ಹಾಕ್ತಾ ಇರ್ತೀನಿ. ಸೊ ನಾನಿವತ್ತು ಚಿತ್ರಾನ್ನ ಮಾಡೀನಿ. ಸ್ವಲ್ಪ ಉಪ್ಪು ಕಡಿಮೆ ಇದೆ ಅಂದ್ರೂ ಉಪ್ಪು ಸ್ವಲ್ಪ ಕಡಿಮೆ ತಿನ್ನೋದರಿಂದ ಲಾಭ ಇದೆ. ಯಾಕಪ್ಪ ಅಂದ್ರೆ ಉಪ್ಪು ಕಡಿಮೆ ತಿನ್ನೋದರಿಂದ ಜಲ್ದಿ ಸಿಟ್ಟು ಬರಲ್ಲ. ಅದಕ್ಕೆ ಉಪ್ಪು ತಿನ್ಬೇಕಂತ ಉಪ್ಪು ಕಡಿಮೆ ತಿನ್ನಬೇಕು. ಎಲ್ಲರೂ ಕಡಿಮೆ ಬೇಕು. ಸ್ನೇಹಿತರೆ, ಇವತ್ತು ನನಗೆ ನೀವು ಹೇಳ್ಬೇಕಂತ ಹೇಳ್ತಾ ಇಲ್ಲ. ಮನೆಯಲ್ಲಿ ನಮ್ಮಮ್ಮ ಅಡುಗೆ ಮಾಡಿದಾಗ ಉಪ್ಪು ಸರಿ ಇಲ್ಲ, ಖಾರ ಸರಿ ಇಲ್ಲ, ಮತ್ತು ಟೇಸ್ಟ್ ಆಗಿಲ್ಲ ಕಳ್ಕರ್ನೆ ಜಗಳ ಮಾಡ್ತೀವಿ. ಸೊ ಈಗ ಒಬ್ಬರೇ ಬಂದಿದ್ದೇವೆ ಇಲ್ಲಿ ಬೆಳಕ. ಅಲ್ಲಿ ಕೈಲೇ ಮಾಡ್ಕೊಳತ್ತೀವಿ ಅಡುಗೆ ಎಲ್ಲ. ಉಪ್ಪ ಜಾಸ್ತಿ ಆದ್ರೇನು, ಕಡಿಮೆ ಆದ್ರೇನು, ಖಾರ ಜಾಸ್ತಿ ಆದ್ರೇನು, ಕಡಿಮೆ ಆದ್ರೇನು ಅನಿವಾರ್ಯ ತಿನ್ನಬೇಕು. ಸೊ ಅದಕ್ಕೆ ನಾನು ಅಮ್ಮ ನನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ಇಲ್ಲಿ ಊರಿಗೆ ಹೋಗಬೇಕಾಗಿದೆ. ಅಮ್ಮನ ಕೈ ಹುಡ್ತಿದ್ದು ತುಂಬ ದಿನ ಆಯಿತು. ಹಾಗಾಗಿ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಂತ ಹೇಳ್ಕೊಳ್ತಾ ಎಲ್ಲರಿಗೂ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಂತಿರ್ಬೋದು
ಇದೆ ಕೆಲಸ ಆದರೂ ಮಾಡಬೇಕಲ್ಲ ಪರಿಸ್ಥಿತಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆಗಳು ಏನೇನವ, ನಿಮ್ಮ ಮನಸ್ಸಿನಲ್ಲಿರೋ ಅನಿಸಿಕೆ ಎಲ್ಲನೂ ಕಮೆಂಟ್ ಮಾಡೋದು ತಿಳಿಸಿ ಅಂತ. ಹಾಯ್ ಸ್ನೇಹಿತರೆ, ಇವತ್ತಿನ ಕೆಲಸ ಅಂತೂ ಆಯಿತು. ಸೊ ನಾಳೆ ಯಾವ ಕೆಲಸ ಇರುತ್ತೆ ಅಂತ ನೋಡೋಣ. ಮತ್ತು ಎಲ್ಲರೂ ಈ ವಿಡಿಯೋವನ್ನು ತಪ್ಪದೇ ನೋಡಿ ಮತ್ತು ತಪ್ಪದೇ ನೋಡುತ್ತಿರುವಾಗ ಸಬ್ಸ್ಕ್ರೈಬನ್ನು ಮಾಡಿ ಅಂತ ಹೇಳಿಕೊಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಗಳೊಮ್ಮೆ ನಮಸ್ಕಾರ. ಸೊ ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾ ಇರಿ. ನಾನು ನಿಮಗೋಸ್ಕರ ದಿನಾಲು ವಿಡಿಯೋವನ್ನು ಮಾಡ್ತೇನೆ.